ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದೆ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನನಗೆ ಸ್ವಲ್ಪ ಶೀತ ಸಿಕ್ಕಾಬಿಟ್ಟೆ. ಕಿವಿ ಎಲ್ಲ ಬೆಳಗ್ಗೆ 5:30ಗೆ ಎದ್ದೊಳ್ತೀನಲ್ಲ 5:30ಗೆ ಎದ್ದೊಳ್ತೀನಲ್ಲ ತುಂಬ ಶೀತ ಆಗಿದೆ. ಅದಕ್ಕೋಸ್ಕರ ಇವತ್ತು ನಾವು ಒಂದು ಹುರುಳಿ ಕಾಳು ಉಪ್ಸಾರನ್ನ ಮಾಡಿಕೊಂಡು ಊಟ ಮಾಡೋಣ ಅಂತ. ಗಂಟ್ಲು ನೋವು, ಶೀತ ಇದ್ದರೆ ಇದು ಶೀತ ಹೊಡೆಯುತ್ತೆ, ತುಂಬ ಒಳ್ಳೆಯದು ಹೆಲ್ತಿಗೆ. ಅದಕ್ಕೋಸ್ಕರ ಹುರುಳಿಕಾಳು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡಿ ವಿಷಲ್ ಮಾಡಿಸ್ಕೊಳ್ಳೋಣ. ಬನ್ನಿ, ಈಗ ಬಾಣಲೆ ಕಾಯಿಲಿ ಚೆನ್ನಾಗಿ ಸ್ವಲ್ಪ ಲೈಟಾಗಿ ಹುರ್ಕೊಳ್ಳೋಣ. ಯಾಕೆಂದರೆ ಕೆಮ್ಮು ಶೀತಕ್ಕೆಲ್ಲ ತುಂಬ ಒಳ್ಳೆಯದು ಹುರುಳಿ. ನಮ್ಮ ಮನೇಲಿ ಜ್ವರ ಬಂದರೆ, ಏನಾದರೂ ಶೀತ ಆದರೆ ನಮ್ಮ ತಾಯಿ ಮಾಡಿಕೊಡ್ತಾಯಿದ್ರು. ಇದು ಹುರಿದು ಮಾಡ್ಬೋದು, ಇದು ಹುರಿದೇನೆ ಮಾಡ್ಬೋದು, ಚೆನ್ನಾಗಿರುತ್ತೆ. ಇದು ಸ್ಟೀಲ್ ಬಾಣಲಿ, ಬೇಗ ಕಾಯುತ್ತೆ. ಸ್ವಲ್ಪ ಬೆಚ್ಚಗೆ ಮಾಡಲೇಬೇಕು, ಯಾಕೆಂದರೆ ಇದು ಓವರ್ ಹೀಟು, ಎಕ್ಸಸ್ ಆಫ್ ಸಿಕ್ಕಾಪಟ್ಟೆ ಹೀಟು ಇದು ಹುರುಳಿಕಾಳು ಬಾಡಿಗೆ. ಆಗಿನ ಕಾಲದವ್ರು ಏನು ಮಾಡೋರು, ಊಟ ಮಾಡಲಿಲ್ಲ ಅಂದರೆ ಮತ್ತು ಸುಸ್ತು ಸಂಕಟ ಆಯ್ತಿದ್ರೆ ಹುರುಳಿಕಾಳನ್ನ ಒಂದು 4-5 ಹುರುಳಿಕಾಳನ್ನ ಕಂಠದೊಳಗೆ ಹಾಕ್ಬಿಟ್ಟು ಉಚ್ಚೆ ಮಾಡುವನವರು. ಯಾಕೆ ಅಂದರೆ ಅದು ಬೆಳ್ಳಿಗೆ ಹೊತ್ತಿಗೆ ದಪ್ಪ ಆಗಿರೋದು. ರಾತ್ರಿ ಊದು ಮಲಗಿದ್ರೆ ಉಚ್ಚೆನ ಬೆಳಿಗ್ಗೆ ಹೊತ್ತಿಗೆ ದಪ್ಪ ಆಗಿರೋದು. ಅದು ಆ ಥರ ಆದರೆ ಕೈ ಮುದ್ದು ಹಾಕಿದ್ದಾರೆ ಅಂತ ಹೇಳೋರು. ಅದರಿಂದ ಹಾಗೆ ಈ ಥರ ಪಟ ಅಂತ ಸಿಡಿಬೇಕು. ಸಾಕು, ಜಾಸ್ತಿ ಹುರಿದಿದ್ದೀನಿ, ಸಾಕು. ಇಷ್ಟು ಬಂದರೆ ಸಾಕು. ನಾನು ಬೇರೆ ಪಾತ್ರೆಗೆ ಹಾಕೊಂಡೆ, ಕುಕ್ಕರಲ್ಲಿ ವಿಷಲ್ ಮಾಡಿಸ್ಕೊಳ್ಳೋಕ್ಕೆ. ಅಷ್ಟೇ ನೀರು ಬೇಕು. ಅದು ಕಟ್ಟು ನೀರಿಂದು, ಹುರುಳಿದು ನೀರು ತುಂಬ ಬೇಕು, ಚೆನ್ನಾಗಿರುತ್ತೆ. ಅದಕ್ಕೆ ಕುಕ್ಕರ್ಗೆ ಹಾಕೊಂಡು ವಿಷಲ್ ಮಾಡಿಸ್ಕೊಳ್ಳೋಣ. ನಾನು ಚಿಕ್ಕದು 2 ಟೊಮೊಟೊ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಅದು ಕುಡಿಬೇಕು, ಆ ಕಟ್ಟನ್ನ. ಜೊತೆಗೆ ಉಪ್ಪು ಹಾಕೊಬಿಡ್ತಾ ಇದ್ದೀನಿ. ಈಗ ಅದನ್ನು ಒಂದು ವಿಷಲ್ ಬರಲಿ. ಒಂದು ವಿಷಲ್ ಬರಲಿ. ಬಾಣಲಿ ಸ್ವಲ್ಪ ಎಣ್ಣೆ ಹಾಕೋಣ. ಒಂದು ನಿಮಿಷ ಹುರ್ಕೊಳ್ಳಿ. ಹೆಸರು ಖಾರ ಮಾಡಿದ್ರೆ ಕೆಮ್ಮು ಶೀತ ಏನೇ ಇದ್ರೂ
ಬರ್ರ ಅಂತ ಅಂದ್ಕೊಂಡ್ಬಿಡುತ್ತೆ. ನಿಜವಾಗ್ಲೂ ಚೆನ್ನಾಗಿರುತ್ತೆ. ನಾನು ಸುಮ್ಮನೆ ಹೇಳ್ತೇನೆ, ಖಂಡಿತವಾಗ್ಲೂ ಇದರಲ್ಲಿ ಬೆನಿಫಿಟ್ ಇದೆ. ಉಪ್ಸಾರಲ್ಲಿ, ಹುರುಳಿಕಾಳು ಉಪ್ಸಾರಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಕೆಂಪಗೆ ಯಾಕೆ ಭಾಳ ಶೀತ ಅಂತ. ಮೆಣಸು, ಜೀರಿಗೆ ನೀರು ಸ್ವಲ್ಪ ಹುಡ್ಕೊಂಡ್ರೋಣ. ಇವತ್ತು ಸಕ್ಕರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇವತ್ತು ಬೇರೆ ಥರ ಖಾರ, ಯಾಕೆಂದರೆ ಹುರ್ಕೊಂಡು ಖಾರ. ಸಾಕು, ಆಫ್ ಮಾಡೋಣ. ಈಗ ನೋಡಿ, ನಾನು ಕುಕ್ಕರಿಂದ ತೆಗೆದ್ಬಿಟ್ಟಿದ್ದೀನಿ. ಟೊಮೊಟೊ ತೊಗೊಬಿಡ್ತಾಯಿದ್ದೀನಿ. ರುಬ್ಲಿಕ್ಕೆ ಬೇಕು. ಹುರುಳಿಕಾಳು ಈ ಥರ ಬೆಂದಿದೆ, ಸಾಕು, ಬೇಯ್ತಾ ಇರಲಿ. ಖಾರಕ್ಕೆ ಅರ್ಧ ಮಾಡ್ಕೊಳ್ಳೋಣ ಬನ್ನಿ. ಇದಕ್ಕೆ ಒಂದೆರಡು ಬದನೆಕಾಯಿ ಹಾಕೊಳ್ಳೋಣ. ಹಚ್ಚಿಟ್ಕೊಂಡಿದ್ದೀನಿ ಎರಡೇ ಬದನೆಕಾಯಿ. ಬೇಯಲಿ ಅದು. ಮೆಣಸಿನ್ಕಾಯಿ, ನಾವು ಮೆಣಸು ಜೀರಿಗೆ ಏನು ಉಟ್ಕೊಬಂದಿದ್ವೋ ಅದು ಖಾರಕ್ಕೆ. ಈ ಉಪ್ಸಾರು ಖಾರಕ್ಕೆ ಬೆಳ್ಳುಳ್ಳಿನೇ ಮೇನ್ ಬೇಕಾಗಿರೋದು. ಬೆಳ್ಳುಳ್ಳಿ, ಹುಣಸೆಹಣ್ಣು ಅದು ತುಂಬ ಖಾರ ಕೊಡೋದು. ಕೆಮ್ಮು, ನಿಜವಾಗ್ಲೂ ಹೇಳ್ತೀನಲ್ಲ, ಈ ಉಪ್ಸಾರು ಖಾರ ಹುಣಸೆಹಣ್ಣದು. ಇದು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಘಮ 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 ಅನ್ನುತ್ತೆ ಖಾರ. ಯಾವಾಗಲೂ ಅಷ್ಟೆ. ಖಾರಕ್ಕೆ ಉಪ್ಪು, ಇವತ್ತು ಒಂದು ಟೊಮೊಟೊ ಖಾರ. ಇದು ಬೇರೆ ಥರ ಟೇಸ್ಟ್ ಇರುತ್ತೆ ಖಾರ. ಮೂರು ಸಿಮೆಲ್ ಮಾಡ್ತಾರಲ್ಲ, ಆ ಥರ ಟೇಸ್ಟ್ ಮಾಡ್ತಾರೆ. ಇದನ್ನು ರುಬ್ಕೊಂಡು ಬರೋಣ. ಈಗ ನೋಡಿರಿ, ರುಬ್ಕೊಬಂದಿದ್ದೀವಿ. ಖಾರ ರೆಡಿ. ಸ್ವಲ್ಪ ಅರ್ಬೇರಿಕೆ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಚಿಕ್ಕ ಟೊಮೊಟೊ ಐತಲ್ಲ, ಅದನ್ನು ರುಬ್ಕೊಂಡು ಬಂದ್ಬಿಡೋಣ. ಸಾಂಬಾರಿಗೆ ಹಾಕಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಸರ್ ನೋಡಿ, ಅದಕ್ಕೆ ನಾವು ಹಾಕ್ಕೊಬಂದ್ವಲ್ಲ, ಅದನ್ನು ಒಯ್ದುಬಿಡೋಣ. ಬದನೆಕಾಯಿ 1 ನಿಮಿಷದಲ್ಲಿ ಬೇಯಿಸ್ಕೊತು ಆಯಿತು. ಉಪ್ಸಾರು ಆಯಿತು. ಈಗ ಮುದ್ದೆ ಮಾಡ್ಕೊಳ್ಳೋಣ ಬರ್ರಿ. ಮುದ್ದೆ ಕುದಿಲಿ, ಅದು ಒಂದು ಕುದಿ. ನೀರಿಟ್ಟಿದ್ದೀನಿ ಮುದ್ದೆಗೆ, ಕಾಯಿಲಿ. ಇದಕ್ಕೆ ಸ್ವಲ್ಪ ಅನ್ನ ಹಾಕುವ, ಏಕೆ ಅಂದರೆ ಚೆನ್ನಾಗಿರುತ್ತೆ ಮುದ್ದೆ. 2 ಕುದೀಲಿ. ಈಗ ಹಸಿತ ಬೇಯಿ. ಚೆನ್ನಾಗಿ ಬೇಯಬೇಕದು. ಮುದ್ದೆ ಎಷ್ಟು ಬೇಯ್ತಿದೋ ಅಷ್ಟು ಒಳ್ಳೆಯದು, ಚೆನ್ನಾಗಿರುತ್ತೆ. ತುಂಬ ಹೆಲ್ತಿಗೆ ಒಳ್ಳೆಯದು ಅಂದರೆ ಉಪ್ಸಾರು, ರಾಗಿ ಮುದ್ದೆ ರೀ. ನೀವೇನಾದರೂ ಹೇಳಿ, ಯಾವ ಊಟದ ಮುಂದೆನೂ ಈ ಊಟ ಅಷ್ಟೇ ಸಕ್ಕತ್ತಾಗಿರುತ್ತೆ. ಲೈಫು
ಪಿಜ್ಜಾ ಬರ್ಗರ್ ತಿನ್ನೋರಿಗೆಲ್ಲ ಈ ಊಟ ಸಖತ್ ಇಷ್ಟ. ನಮ್ಮ ಹಳ್ಳಿ ಜನ ಇನ್ನೂ ಹೇಗಿದ್ದಾರೆ ಗಟ್ಟಿಮುಟ್ಟಿಯಾಗಿ. ಹಾಗೆಲ್ಲ ಒಂದು ಗಂಟಿರಲ್ಲ, ಒಂದು ಏನಿರಲ್ಲ. ಇದೆಲ್ಲ ಆಡಂಬರದ ಊಟ ಅಲ್ಲ, ಹೆಲ್ತಿಯಾದ ಊಟ ದೇಹಕ್ಕೆ. ಉಪ್ಸಾರು ಮಾಡ್ತಿದ್ದೆ, ಆಗಲೇ ಪಕ್ಕದ ಮನೆಯವ್ರು ಉಪ್ಸಾರು ಮಾಡ್ತಾಯಿದ್ದೀರಾ ಅಂತ ಇದ್ರು. ಸ್ಮೆಲ್ಲು ಘಮ 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 ಆಗುತ್ತೆ. ಹುರುಳಿಕಾಳು ಉಪ್ಸಾರು ಅಂದರೆ ಹಾಗೇನೆ ಸಖತ್ತಾಗಿರುತ್ತೆ. ಹಾಂ, ಇದು ರೆಡಿ. ಸಿಮ್ಗೆ ಇಟ್ಕೊಂಡು ಮನೆಗೆ ಆಯಿತು ಮುದ್ದೆ. ಸ್ವಲ್ಪ ತುಪ್ಪ, ಜೊತೆಲಿ 2 ಹಸಿಮೆಣಸಿಕಾಯಿ, ಸ್ವಲ್ಪ ನಿಂಬೆ ಹುಳಿ. ಈ ನಿಂಬೆ ಹುಳಿನ ಬಿಟ್ಕೊಂಡು ಮೆಣಸಿಕಾಯಿ ಥರ ಚುಚ್ಕೋಬೇಕು. ಈಗ ಬಿಸಿ ಬಿಸಿ ಮುದ್ದೆನ ಊಟ ಮಾಡುವ. ಸಖತ್ತಾಗೈತೆ ರೀ, ಚೆನ್ನಾಗೈತೆ. ಈ ಊಟದ ಮುಂದೆ ಬೇರೆ ಊಟ ಇಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು. ಕೊನೆವರೆಗೂ ವಿಡಿಯೋ ನೋಡಿ, ಯಾರೂ ಸ್ಕಿಪ್ ಮಾಡಬೇಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಊಟ. ನೀವು ಮನೇಲಿ ಮಾಡಿಕೊಡಿ, ಹೆಲ್ತಿಯಾಗಿರುತ್ತೆ. ಥ್ಯಾಂಕ್ ಯು. ಧನ್ಯವಾದ.